ನಿನ್ನೆ ನಾವು ನಿಮಗೆಲ್ಲರಿಗೂ ತಿಳಿದಿರುವಂತೆ HCF LCM ಕಂಡುಹಿಡಿಯೋದು ಹೇಗೆ ಅಂತ ತಿಳ್ಕೊಂಡಿದ್ದೀನಿ. ಯಾವ ಕಾನ್ಸೆಪ್ಟ್? HCF ಅಂಡ್ LCM ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಕಂಡುಹಿಡಿತಕ್ಕಂಥದ್ದು ಹೇಗೆ ಅಂತ ನೋಡಿದ್ವಿ. ಇವತ್ತು ಈ ರಿಯಲ್ ನಂಬರ್ ಚಾಪ್ಟರ್ನ ಅತಿ ಪ್ರಮುಖವಾದ ಪಾಠ ಇವತ್ತಿದೆ. ಇದರಿಂದ 2 ಅಂಕದ ಒಂದು ಪ್ರಶ್ನೆ ಕಂಪಲ್ಸರಿ 100% SSLC ಎಕ್ಸಾಮ್ ನಲ್ಲಿ ಬರ್ತದೆ. ಹಾಗಾಗಿ ಇದು ತುಂಬಾ ಪ್ರಮುಖವಾಗಿರ್ತಕ್ಕಂತಹ ಕಾನ್ಸೆಪ್ಟ್ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಓಕೆ, ಮೊದಲನೇದಾಗಿ 16/36 ಅಂತ ಇದೆ. ಇದೊಂದು ರ್ಯಾಷನಲ್ ನಂಬರ್. ಡಿವೈಡ್ ಮಾಡಿದ್ರೆ ಯಾವ ನಂಬರ್ ಇಂದ ಡಿವೈಡ್ ಮಾಡೋದು? 4 ಇಂದ ಡಿವೈಡ್ ಮಾಡಿದ್ರೆ 4 4s 4 9s ಅಲ್ಲಿಗೆ 4/9 ಬರ್ತಾ ಇದೆ. ಈ 4 ಮತ್ತೆ 9 ಅಂತಕ್ಕಂಥ ನಂಬರ್ಗಳು ಮತ್ತೆ ಫರ್ದರ್ ಡಿವೈಡ್ ಆಗ್ತವ? ಆಗೋದಿಲ್ಲ. ಇಂತಹ ನಂಬರ್ಗಳನ್ನ ಕೋ ಪ್ರೈಮ್ಸ್ ಅಂತ ಕರಿತೀವಿ. ಆ ಕೋ ಪ್ರೈಮ್ಸ್ ಅಂದ್ರೆ ಏನು ಅಂದ್ರೆ ಯಾವುದೇ 2 ನಂಬರ್ಗಳಿಗೆ ಕಾಮನ್ ಫ್ಯಾಕ್ಟರ್ ಇರೋದಿಲ್ಲ ಅದರ್ ದ್ಯಾನ್ 1 ಅನ್ನ ಬಿಟ್ಟು ಬೇರೆ ಯಾವುದೇ ಕಾಮನ್ ಫ್ಯಾಕ್ಟರ್ ಇಲ್ಲ ಅಂದ್ರೆ ಅವನ್ನ ಕೋ ಪ್ರೈಮ್ಸ್ ಅಂತ ಕರಿತೀವಿ. ಎಂತ ಕರಿತೀವಿ? ಕೋ ಪ್ರೈಮ್ಸ್. 2 numbers having no common factor other than 1 are called co-prime numbers. Okay. If AB are co-primes, A ಮತ್ತೆ B ಅನ್ನೋ 2 ನಂಬರ್ ನ ತಗೊಂಡು ಅವು co-primes ಆಗಿದ್ರೆ then they have no common factors other than 1. ಒಂದನ್ನ ಬಿಟ್ಟು ಬೇರೆ ಯಾವುದೇ ಕಾಮನ್ ಫ್ಯಾಕ್ಟರ್ಗಳು ಇರೋದಿಲ್ಲ. ಎಕ್ಸಾಂಪಲ್ ತಗೊಂಡ್ರೆ 12 ಮತ್ತೆ 17 ಇದೆ, 21 ಮತ್ತೆ 22 ಇದೆ, 33 and 40 ಇದೆ. ಇಲ್ಲಿ ಯಾವುದೇ 2 ನಂಬರ್ನ ತಗೊಳ್ಳಿ ನೀವು, ಅವುಗಳಿಗೆ ಕಾಮನ್ ಫ್ಯಾಕ್ಟರ್ ಅಂತಕ್ಕಂಥದ್ದು ಯಾವುದಾಗಿರ್ತದೆ? ಓನ್ಲಿ 1 ಇಸ್ ದ ಕಾಮನ್ ಫ್ಯಾಕ್ಟರ್. ಕೋ ಪ್ರೈಮ್ಸ್ ಗಳನ್ನ ಕೊಟ್ಟಾಗ HCF ಏನು ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? ಇಟ್ ಈಸ್ 1. ಒಂದನ್ನ ಬಿಟ್ಟು ಬೇರೆ ಯಾವುದೇ ನಂಬರ್ ಕೋ ಪ್ರೈಮ್ ಆಗಿರಲ್ಲ. HCF ಹಂಗಾಗಿ ಕಾಮನ್ ಫ್ಯಾಕ್ಟರ್ ಈಸ್ ಓನ್ಲಿ 1. ಓಕೆ, 12 ಮತ್ತೆ 17 ಕೊಟ್ಟು ರೈಟ್ ದ HCF ಆಫ್ 12 and 17 ಅಂತ ಕೇಳ್ತಾರೆ. ಅವಾಗ ನೀವು ಆನ್ಸರ್ ಎಷ್ಟು ಬರಿಬೇಕು? 1 ಅಂತ ಬರಿಬೇಕು. ಯಾವುದೇ ಕೋ ಪ್ರೈಮ್ಸ್ ಗಳನ್ನ ಕೊಟ್ರೆ 1 ಅಂತ ಬರಿಬೇಕು. ಯಾವುದೇ ಪ್ರೈಮ್ ನಂಬರ್ಸ್ ಗಳು 2 ಕೊಟ್ರೆ ಯಾವಾಗ್ಲೂ ಕೂಡ HCF ಈಸ್ 1. ಈಗ ಮತ್ತೊಂದು ಕಾನ್ಸೆಪ್ಟ್ ಅನ್ನ ಕಲಿಯೋಣ. ಲೆಟ್ P be a ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಅಂದ್ರೆ ಯಾವ್ಯಾವ ಇದಾವಪ್ಪ? 2, 3, 5, 7, 11, 13, 17, 19 and so on. ಈ ತರದ ನಂಬರ್ಗಳನ್ನ ನಾವೇನಂತ ಕರಿತೀವಿ? ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಈ ಪ್ರೈಮ್ ನಂಬರ್ ಗಳನ್ನ ತಗೊಂಡ್ರೆ P ಅನ್ನೋ ನಂಬರ್ ಪ್ರೈಮ್ ನಂಬರ್ A² ಅನ್ನ ಡಿವೈಡ್ ಮಾಡಿದ್ರೆ ದೆನ್ P ಡಿವೈಡ್ಸ್ A. ಏನಿದು ಇದು ಕಾನ್ಸೆಪ್ಟ್ ಅರ್ಥ ಆಗಿಲ್ವಲ್ಲ ಅಂತ ಅನ್ಸುತ್ತೆ. P ಅನ್ನೋದು ಒಂದು ಕೋ ಪ್ರೈಮ್ ಅಂತ ಅನ್ಸುತ್ತೆ. ಎಕ್ಸಾಂಪಲ್ ನೋಡೋಣ. 2 ಅನ್ನೋದು ಡಿವೈಡ್ಸ್ 8². 8² ಅಂದ್ರೆ ಯಾವ ನಂಬರ್ ಬರ್ತದೆ? 8 8s 64. 64 ಅನ್ನ 2 ಡಿವೈಡ್ ಮಾಡ್ತಾ? ಎಸ್, 100%. ಹಾಗಾದ್ರೆ ಇದರ ಪ್ರಕಾರ 2 ಡಿವೈಡ್ಸ್ 8. ಇಲ್ಲಿ ಏನು 8 ಇದೆಯೋ ಇದನ್ನ 2 ಅನ್ನೋದು ಡಿವೈಡ್ ಮಾಡ್ತದೆ. ನೋಡಿ, P divides A², this means P divides A. 2 divides 8², this means 2 divides A. 8² ಅಂದ್ರೆ ಹಿಂಗೆ ಅಂತ ಗೊತ್ತಾಗಲ್ಲ. 8² means 8 into 8 64. 64 ಅನ್ನ 2 ಡಿವೈಡ್ ಮಾಡ್ತದ? ಎಸ್, ಹಾಗಾಗಿ 8 ಅನ್ನು ಕೂಡ ಡಿವೈಡ್ ಮಾಡ್ತದೆ. One more example we will take here. 7 divides 35². Okay, ಹಾಗಾದ್ರೆ 7 ಯಾವ ನಂಬರ್ ನ ಡಿವೈಡ್ ಮಾಡ್ತದೆ? 35. ಯಾವುದೇ ಸ್ಕ್ವೇರ್ ನಂಬರ್ ಇರ್ಲಿ, ಅದು ಯಾವಂಥದೇ ನಂಬರ್ ಇರ್ಲಿ, ಅದನ್ನ ಡಿವೈಡ್ ಮಾಡಿದರೆ, ಇದು ಇಂಪಾರ್ಟೆಂಟ್, ಮಾಡದೇ ಇರೋ ತಗೊಂಡ್ ಬಂದು ಹಾಕೋಕ್ ಬರಲ್ಲ. 2 divides 7² ಅಂತ ಹೇಳಲಿಕ್ಕೆ ಬರ್ತದ? ನೋ, ಇಟ್ಸ್ ನಾಟ್ ಪಾಸಿಬಲ್. ಡಿವೈಡ್ ಆಗುವಂತ ಸಂಖ್ಯೆಗಳು 7² ಅಂದ್ರೆ ಎಷ್ಟು ಬರ್ತದೆ? 49 ಬರ್ತದೆ. 49 2 ಇಂದ ಡಿವೈಡ್ ಆಗಲ್ಲ, ಹಂಗಾಗಿ ಇದು ಸಾಧ್ಯವಿಲ್ಲ. ಓಕೆ, ಡಿವೈಡ್ ಆಗ್ತಕ್ಕಂತಹ ಸ್ಕ್ವೇರ್ ನಂಬರ್ ಗಳನ್ನ ತಗೊಂಡಾಗ ನಮಗೆ
ಅವುಗಳ ರೂಟ್ ಅಂದ್ರೆ ಆ ಸ್ಕ್ವೇರ್ ನಂಬರ್ ಹೇಗ್ ಬಂದಿರ್ತದೋ ಅದು ಕೂಡ 7 ಇಂದ ಡಿವೈಡ್ ಆಗ್ತದೆ ಅಂತ. ದಿಸ್ ಇಸ್ ದ ಕಾನ್ಸೆಪ್ಟ್. ಇವಿಷ್ಟು ಕಾನ್ಸೆಪ್ಟ್ ಗಳನ್ನ ಯಾಕೆ ಹೇಳಿದ್ವಿ ಅಂದ್ರೆ ನಾವೀಗ ಇವತ್ತು ಕಲಿತಾ ಇರೋ ಪಾಠಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಹಾಗಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಇದು ವೆರಿ 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 ಇಂಪಾರ್ಟೆಂಟ್. ನಾವು ವಿ ವಿಲ್ ಗೋ ಫಾರ್ ಕ್ವೆಶ್ಚನ್. ಪ್ರೂವ್ ದಟ್ ರೂಟ್ 5 is irrational. ರೂಟ್ 5 ಇರ್ರಾಷನಲ್ ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ. ಅದನ್ನ ಪ್ರೂವ್ ಮಾಡೋದು ಹೇಗೆ? ಇದನ್ನ ಡೈರೆಕ್ಟ್ ಆಗಿ ಪ್ರೂವ್ ಮಾಡ್ಲಿಕ್ಕೆ ಬರೋದಿಲ್ಲ. ಮತ್ತೆ ಹೇಗೆ ಪ್ರೂವ್ ಮಾಡ್ಬೋದು ನಾವು? ವೆರಿ ವೆರಿ ಸಿಂಪಲ್. ಇಂಡೈರೆಕ್ಟ್ ಮೆಥಡ್ ಇದೆ. ಯಾವ್ದು ಇಂಡೈರೆಕ್ಟ್ ಮೆಥಡ್? ಹೇಗೆ? ಫಸ್ಟ್ ನಾವು ರೂಟ್ 5 ಅನ್ನ ರ್ಯಾಷನಲ್ ಅಂತ ಅನ್ಕೊಂಡು ಪ್ರೂವ್ ಮಾಡ್ತಾ ಹೋಗ್ತೀವಿ, ಸೊಲ್ಯೂಷನ್ ಕಂಡಿಡಿವಿ. ಆದ್ರೆ ನಾವು ಮುಂದೆ ಹೋಗ್ತಾ 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 ಇದು ರ್ಯಾಷನಲ್ ಅನ್ನೋದು ತಪ್ಪಾಗಿ ಕಾಣಿಸ್ತದೆ ನಮಗೆ. ಅಲ್ಲಿ ತಪ್ಪಾಗಿದೆ ಅಂದ್ರೆ ಅರ್ಥ ಏನು? ನಾವು ಅಂದ್ಕೊಂಡಿರೋದೇ ತಪ್ಪು. ಹಾಗಾಗಿ ರೂಟ್ 5 is irrational ಅಂತ. ಇದನ್ನ ಕಾಂಟ್ರಡಿಕ್ಟರಿ ಮೆಥಡ್ ಅಂತ ಕರೀತಾರೆ. ಮ್ಯಾಥ್ಸ್ ಅಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಬೇಸ್ಡ್ ಆನ್ ಮೆಥಡ್ಸ್ ಗಳಿದಾವೆ. ಅದರಲ್ಲಿ ಇದು ಒಂದು ಮೆಥಡ್ ಆಗಿದೆ. ಪ್ರೂವ್ ದಟ್ ರೂಟ್ 5 is irrational ಅಂತ. We will prove it by contradiction method. Let us assume. ಫಸ್ಟ್ ನೀವು ಇದು ಲೈನ್ ಎಲ್ಲದಕ್ಕೂ ಈ ತರ ಇರ್ರಾಷನಲ್ ಅಂತ ಪ್ರೂವ್ ಮಾಡೋದು ಕೇಳಿದಾಗೆಲ್ಲ ಬರಿಬೇಕು. 2 ಮಾರ್ಕ್ಸ್ ಕಂಪಲ್ಸರಿ ಕ್ವಶನ್ ಇದೆ. ಇದು 3 ಟೈಪ್ ಬರ್ತದೆ. ರೂಟ್ 5, 2 ಪ್ಲಸ್ ರೂಟ್ 5, 2 ಮೈನಸ್ ರೂಟ್ 5 ಅಂತ. ಈ 3 ಟೈಪ್ ಅಲ್ಲೂ 100% ಒಂದು ಕ್ವಶನ್ ಬಂದೇ ಬರ್ತದೆ. ರೂಟ್ 5 is a rational number. Let us assume that root 5 is a rational. ರಾಷನಲ್ ನಂಬರ್ ಅಂದ್ರೆ ಏನಾಗಿರ್ತದೆ? ಅದು ಎ ಬೈ ಬಿ ಅಥವಾ ಪಿ ಬೈ ಕ್ಯೂ ಆಗಿರ್ತದೆ. ಪಿ ಮತ್ತೆ ಕ್ಯೂ ಏನಾಗಿರ್ತಾವ? ಎ ಬಿ ಕೋ ಪ್ರೈಮ್ಸ್ ಆಗಿರ್ತವೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಈ ಲೈನ್ ಬರೆಯೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನಾವು ಇಲ್ಲಿಗೆ ಹೋಗೋಣ. ರೂಟ್ 5 is equal to ಎ ಡಿವೈಡೆಡ್ ಬೈ ಬಿ. ಬ್ರಾಕೆಟ್ ಅಲ್ಲಿ ಬರಿಬೇಕು. ಎ ಅಂಡ್ ಬಿ ಆರ್ ಕೋ ಪ್ರೈಮ್ಸ್. ಈ ಬಿ ಅನ್ನ ಇಲ್ಲಿಗೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ರೂಟ್ 5 ಬಿ is equal to ಎ. ಈಗ ಎರಡು ಕಡೆ ಸ್ಕ್ವೇರ್ ಮಾಡ್ತೀನಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ನಮ್ಗೆ ಏನ್ ಬರ್ತದೆ? ಬರೀ 5 ಬರ್ತದೆ. 5 ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್. ನಾವಾಗ್ಲೇ ನೋಡಿದ್ವಿ 5 ಅನ್ನೋದು ಈಗ ಯಾವ ನಂಬರ್ ನ ಡಿವೈಡ್ ಮಾಡ್ತಾ ಇದೆ? 5 ಬಿ ಸ್ಕ್ವೇರ್ ಮೀನ್ಸ್ ಎ ಸ್ಕ್ವೇರ್ ನ ಹೇಗ್ ಬರಿಬಹುದು? 5 ಇಂಟು ಬಿ ಸ್ಕ್ವೇರ್. ಎ ಸ್ಕ್ವೇರ್ ನ ಫ್ಯಾಕ್ಟರ್ಸ್ ಗಳಾಗ್ತವೆ ಇವೆರಡು. ಹಾಗಾಗಿ 5 ಅನ್ನೋದು ಯಾವ್ದನ್ನ ಡಿವೈಡ್ ಮಾಡ್ತದೆ? ಎ ಸ್ಕ್ವೇರ್ ನ ಡಿವೈಡ್ ಮಾಡ್ತದೆ. 5 divides a square. 5 a square ನ ಡಿವೈಡ್ ಮಾಡ್ತದೆ ಅಂದ್ರೆ ಅರ್ಥ ಏನು? 5 divides a. 5 ಅನ್ನೋದು a ಅನ್ನ ಡಿವೈಡ್ ಮಾಡ್ತದೆ ಅಂತ. ನಾವು we will go for next concept. ನೋಡಿ, ಇದನ್ನೇ ಈಕ್ವೇಶನ್ 1 ಅನ್ನ ತಗೊಳ್ತೀನಿ ನಾನು. ಲೆಟ್ a is equal to 5c. a ಅನ್ನ 5c ಅಂತ ಸಮ್ ಅಸಂಪ್ಷನ್ ಮಾಡ್ಕೊಂತೀನಿ. this is some integer. a ಜಾಗ ನಾನು ಏನ್ ಬರಿಬೇಕೀಗ? 5c. ಯಾವ ಈಕ್ವೇಶನ್ ತಗೋಬೇಕು? ಈಕ್ವೇಶನ್ ನಂಬರ್ 1. ಓಕೆ. 5b ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್. ಎ ಅಂದ್ರೆ ಏನಪ್ಪ? 5c ಹೋಲ್ ಸ್ಕ್ವೇರ್. 5b ಸ್ಕ್ವೇರ್ ಆಸ್ ಇಟ್ ಈಸ್ 5 ಸ್ಕ್ವೇರ್ ಈಸ್ 25c ಸ್ಕ್ವೇರ್. ಈಗ ಎರಡೂ ಕಡೆ 5 ಇಂದ ಡಿವೈಡ್ ಮಾಡ್ತಾರೆ. ಇಲ್ಲಿ ಇರೋ 5, ಇಲ್ಲಿ ಇರೋ 5, 25 ನ ಡಿವೈಡ್ ಮಾಡಿದ್ರೆ b ಸ್ಕ್ವೇರ್ ಇಸ್ ಈಕ್ವಲ್ ಟು 5c ಸ್ಕ್ವೇರ್ ಬರ್ತದೆ. ಈಗ ಸುಮ್ಮನೆ ನೋಡಿ, ಹಾಗೆ ಈ 5 ಇದೆ, ಇದು ಇಂಟು ಸಿ ಸ್ಕ್ವೇರ್ ಇದೆ, ಇದು ಬಿ ಸ್ಕ್ವೇರ್ ಅಂತ. ಇದು ಬಿ ಸ್ಕ್ವೇರ್ ಗೆ ಫ್ಯಾಕ್ಟರ್ಸ್ ಯಾವ್ಯಾವ ಇದಾವೆ? ಈಗ 5 ಇಂಟು ಸಿ ಸ್ಕ್ವೇರ್ ಅಂದ್ರೆ ಅರ್ಥ ಬಿ ಸ್ಕ್ವೇರ್ ನ ಯಾವ್ದು ನಂಬರ್ ಡಿವೈಡ್ ಮಾಡ್ತದೆ? 5. 5 ಡಿವೈಡ್ಸ್ ಬಿ ಸ್ಕ್ವೇರ್. ಬಿ ಸ್ಕ್ವೇರ್ ನ ಡಿವೈಡ್ ಮಾಡುತ್ತೆ ಅಂದ್ರೆ ಬಿ ನ ಡಿವೈಡ್ ಮಾಡುತ್ತಲ್ವಾ? ಎಸ್, 5 ಡಿವೈಡ್ಸ್ ಬಿ. ನೋಡಿ, ಈಕ್ವೇಶನ್ 2 ನಲ್ಲಿ ಈಕ್ವೇಶನ್ 4 ಅಲ್ಲಿ ಏನಾಗಿದೆ? ಎ ಅನ್ನೋದು 5 ರಿಂದ ಭಾಗಿಸಲ್ಪಡುತ್ತದೆ, ಬಿ ಅನ್ನೋದು 5 ರಿಂದ ಭಾಗಿಸಲ್ಪಡ್ತದೆ. ಅಂದ್ರೆ 5 ಡಿವೈಡ್ಸ್ ಬೋತ್ ಎ ಅಂಡ್ ಬಿ. ಎರಡನ್ನೂ ಭಾಗಿಸುತ್ತೆ ಅಂದ್ರೆ ಇವೆರಡಕ್ಕೂ ಕಾಮನ್ ಫ್ಯಾಕ್ಟರ್ ಯಾವ್ದಿದೆ? 5. ಆಕ್ಚುಲಿ ನಾವೇನ್ ಅನ್ಕೊಂಡಿದೀವಿ? ಕೋ ಪ್ರೈಮ್ಸ್ ಅನ್ಕೊಂಡಿದೀವಿ. ಕೋ ಪ್ರೈಮ್ಸ್ ಅಂದ್ರೆ ಕಾಮನ್ ಫ್ಯಾಕ್ಟರ್ ಯಾವ್ದು ಬರ್ಲಿಕ್ಕೆ ಅವಕಾಶ ಇದೆ? ಓನ್ಲಿ 1 ಬಿಟ್ ಬೇರೆ ಯಾವ ನಂಬರ್ ಬರೋಂಗಿಲ್ಲ. ಬಟ್ ನಮ್ ರಿಸಲ್ಟ್ ಅಲ್ಲಿ ಏನಾಗಿದೆ? ಕಾಮನ್ ಫ್ಯಾಕ್ಟರ್ 5 ಬಂದಿದೆ. ಹಾಗಾಗಿ ನಾವು ಅಂದ್ಕೊಂಡಿರೋದು ತಪ್ಪಾಗಿದೆ. This contradicts the fact that a, b are co-prime. Our assumption that root 5 is rational number is wrong. ಇಷ್ಟೆಲ್ಲ ಉದ್ದ ಬರೆಯಬಹುದು. ಅವರ ಅಸಂಪ್ಷನ್ ಈಸ್ ರಾಂಗ್ ಅಂತ ಬರೆದು ಇದರ ಕೆಳಗಡೆ ನಾವು ಡೈರೆಕ್ಟ್ ಈ ಆನ್ಸರ್ ನ ಬರೀಬಹುದು. Therefore, root 5 is an irrational number. ಸಿಂಪಲ್ ಆಗಿದೆ ಮಕ್ಕಳೇ.
ಲೆಟ್ ಅಸ್ ಅಸ್ಯೂಮ್ ದಟ್ ರೂಟ್ 5 ಇಸ್ ಅ ರ್ಯಾಷನಲ್ ನಂಬರ್. ರ್ಯಾಷನಲ್ ನಂಬರ್ ಅಂತ ಅಂದ್ಕೊಂತೀವಿ. ರ್ಯಾಷನಲ್ ನಂಬರ್ ಅಂದ್ರೆ ಅದು ಹೇಗ್ ಬರುತ್ತೆ? ರೂಟ್ 5 ಇಸ್ ಈಕ್ವಲ್ ಟು ಎ ಬೈ ಬಿ. ಎ ಅಂಡ್ ಬಿ ಆರ್ ಕೋ ಪ್ರೈಮ್. ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂತೀನಿ. ಅವಾಗ ನಮಗೆ ಏನ್ ಬರುತ್ತೆ? 5 ಡಿವೈಡ್ಸ್ ಎ ಸ್ಕ್ವೇರ್, 5 ಡಿವೈಡ್ಸ್ ಎ. ಈ ಎ ಜಾಗದಲ್ಲಿ ಈಕ್ವೇಶನ್ 1 ಅಲ್ಲಿ 5c ಅಂತ ತಗೊಂತೀನಿ. 5 ಇದ್ರೆ 5c, 2 ಇದ್ರೆ 2c, 3 ಇದ್ರೆ 3c. ಹೀಗೆ ರೂಟ್ 5, ರೂಟ್ 3, ರೂಟ್ 7 ಯಾವ್ದಾದ್ರು ಕೇಳ್ಬೋದಲ್ಲ, ಹಂಗಾಗಿ ಇಲ್ಲಿ ಯಾವ ನಂಬರ್ ಇರ್ತದೋ ಅದನ್ನ ನೋಡ್ಕೊಂಡು ನಾನು ತಗೋಬೇಕು. 7 ಇದ್ರೆ 7c. ಓಕೆ, 5c ಅಂತ ತಗೊಂಡಿದ್ದೀನಿ. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 5c ಸ್ಕ್ವೇರ್ ಬರ್ತದೆ. 5 ಡಿವೈಡ್ಸ್ ಬಿ ಸ್ಕ್ವೇರ್ ಅಂತ ಆಗುತ್ತೆ. ಅಲ್ಲಿಗೆ ಎ ಬಿ ಎರಡೂ ಯಾವ್ದು ಡಿವೈಡ್ ಮಾಡ್ತದೆ? 5 ಡಿವೈಡ್ ಮಾಡ್ತದೆ. ನಾವು ಅಂದ್ಕೊಂಡಿರೋದು ತಪ್ಪಾಗಿದೆ. ಹಂಗಾಗಿ ರೂಟ್ 5 ಇದೆ ರಾಷನಲ್ ನಂಬರ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಮಕ್ಕಳೇ. ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್. ನೋಡಿ, ಇದು ಆಲ್ರೆಡಿ ಆನ್ಸರ್ ಬರ್ದಾಗಿದೆ, ಸಿಂಪಲ್ ಆಗಿದೆ. ಪ್ರೂವ್ ದಟ್ ರೂಟ್ 2 ಈಸ್ ಎ ಇರ್ರಾಷನಲ್. ಓಕೆ, ಬರ್ಕೊಂಡಿದ್ವಿ. ನಮ್ದು ಕೆಲಸ ಏನು? ಫಸ್ಟ್ನೇದು, ಲೆಟ್ ಅಸ್ಯೂಮ್ ದಟ್ ರೂಟ್ 2 ಈಸ್ ಎ ರಾಷನಲ್ ನಂಬರ್. ಆ ಲೈನ್ ಬರ್ದ್ಬಿಡ್ಬೇಕು. ಇಲ್ಲಿ ಲೈನ್ ಬರ್ದಿಲ್ಲ, ಆದ್ರೂ ನೀವು ಬರ್ಕೊಂಡ್ಬಿಡ್ಬೇಕು ಅದನ್ನ. ರೂಟ್ 2 ಈಸ್ ಎ, ಅಸ್ಯೂಮ್ ದಟ್ ರೂಟ್ 2 ಈಸ್ ಎ ರಾಷನಲ್ ನಂಬರ್. ಅದರ ನಂತರ ರಾಷನಲ್ ನಂಬರ್ ಅಂದ್ರೆ ಹೇಗಿರ್ತವೆ? ರೂಟ್ 2 ಈಸ್ ಈಕ್ವಲ್ ಟು ಎ ಬೈ ಬಿ, ವೇರ್ ಎ ಬಿ ಆರ್ ಕೋ ಪ್ರೈಮ್. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂತೀವಿ, ಅವಾಗ ಏನ್ ಬರ್ತದೆ? 2b ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಬರ್ತದೆ. ಇದರರ್ಥ 2 ಡಿವೈಡ್ಸ್ ಎ ಸ್ಕ್ವೇರ್, ಸೊ 2 ಡಿವೈಡ್ಸ್ ಎ. ಈಗ ನೋಡಿ, ನಾನಾಗ್ಲೇ 5c ಅಂತ ತಗೊಂಡಿದ್ವಿ. ಈಗ ಇಲ್ಲಿ 2 ಇರೋದ್ರಿಂದ ರೂಟ್ 2c ಅಂತ ತಗೊಂತೀವಿ. ದಟ್ ಎ ಇಸ್ ಈಕ್ವಲ್ ಟು 2c. ಈಕ್ವೇಶನ್ ಯಾವುದು? ಇಲ್ಲಿದೆಯಲ್ಲ, ಇದು ಈಕ್ವೇಶನ್ 1 ಅಂತ ಅನ್ಕೋಬೇಕು. 2b ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಜಾಗದಲ್ಲಿ ಏನ್ ಬರಬೇಕು? 2c ಸ್ಕ್ವೇರ್. 2b ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಇಸ್ 4, c ಸ್ಕ್ವೇರ್ ಇಸ್ 6 ಸ್ಕ್ವೇರ್. 2 1 2 2, ಅಲ್ಲಿಗೆ b ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಬಂತು? 2c ಸ್ಕ್ವೇರ್. ಅಂದ್ರೆ 2 ಡಿವೈಡ್ಸ್ b ಸ್ಕ್ವೇರ್, so 2 divides b. Therefore 2 is a common factor of both a and b. Okay, this is contradictory to our assumption. ಹಾಗಾಗಿ ನಮ್ಮ ಅಸಂಪ್ಷನ್ ಏನಾಗಿದೆ? ತಪ್ಪಾಗಿದೆ. Therefore root 2 is a irrational number. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ರೂಟ್ 3ಗೂ ಸೇಮ್ ಕಾನ್ಸೆಪ್ಟ್, ಏನು ವ್ಯತ್ಯಾಸ ಇಲ್ಲ. ಲೆಟ್ ಅಸ್ಯೂಮ್ ದಟ್ ರೂಟ್ 3 is a rational number. ಅದಾದ್ಮೇಲೆ ರೂಟ್ 3 is equal to a by b, where a b and co-prime. Squaring on both side, cross multiply ಮಾಡಿದೆ, we will get 3b square is equal to a square. ಇದರ ಅರ್ಥ ಏನು? 3 divides a square, 3 divides a. Let a is equal to 3c. ನೋಡಿ, ರೂಟ್ 3 ಇರೋದ್ರಿಂದ 3c. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಇದರೊಳಗೆ. 3b square is equal to 3c whole square. 3b square as it is, 3 square is 9, c square is 6 square. 3 1 3 3. b square is equal to 2c square. This means 3 divides b square. This implies 3 divides b. 3 is common factor for both a and b. Okay, this is contradictory to our assumption. Our assumption is wrong. Root 3 is an irrational ನಂಬರ್. ಈ ತರ 3 ಲೆಕ್ಕಗಳು ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಮಕ್ಕಳೇ. ಇವನ್ನ ಪ್ರಾಕ್ಟೀಸ್ ಮಾಡಿ. ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ಹೋಗೋಣ. ಈಗ ಪ್ಲಸ್ 0 ನಂಬರ್ ಬಂದ್ರೆ ಹೇಗೆ ಇಂಪ್ರೂವ್ ಮಾಡೋದು? ಅಷ್ಟೊಂದು ದೊಡ್ಡ ಲೆಂತಿ ಪ್ರೋಸೆಸ್ ಇಲ್ಲ. ಇದು ಸ್ಟೆಪ್ಸ್ ತುಂಬಾ ಸಿಂಪಲ್ ಆಗಿದೆ, ಸಿಂಪಲ್ ಆಗಿ ಮಾಡ್ಬೋದು ಈ ಲೆಕ್ಕಗಳನ್ನ. ಓಕೆ, 2 ಪ್ಲಸ್ ರೂಟ್ 2. ಮೊದಲನೇ ಕೆಲಸ ಕಾಮನ್ ಆಗಿ ನಮಗೆ ಗೊತ್ತಿದೆ. ಲೆಟ್ ಅಸ್ ಅಸ್ಯೂಮ್ ದಟ್ ಈಸ್ ಎ ರಾಷನಲ್. ಈ ಲೈನ್ ಬರ್ಕೊಂಡ್ಬಿಡ್ಬೇಕು ನೋಡಿ. ನೆಕ್ಸ್ಟ್ ಏನ್ ಮಾಡ್ತೀವಿ? ಪಿ ಬೈ ಕ್ಯೂ ಫಾರ್ಮ್ ಅಥವಾ ಎ ಬೈ ಬಿ ಫಾರ್ಮ್ ನಲ್ಲಿ ಬರ್ಕೋಬೇಕು. 2 ಪ್ಲಸ್ ರೂಟ್ 3 is equal to ಎ ಬೈ ಬಿ, ವೇರ್ ಎ ಅಂಡ್ ಬಿ ಆರ್ ಕೋ ಪ್ರೈಮ್ಸ್ ಅಂತ ಪಕ್ಕದಲ್ಲಿ ಬರಿಬೇಕು. ಓಕೆ, ಈಗ ಈ 6 ಅನ್ನ ಮಾತ್ರ ಈ ಕಡೆ ಕಳ್ಸೋಣ. ರೂಟ್ 2 ಅಲ್ಲೇ ಇರ್ಲಿ. is equal to ಎ ಬೈ ಬಿ ಮೈನಸ್ 6. ಓಕೆ, ಇಲ್ಲಿ LCM ನ ತಗೋಣ. LCM ಮೀನ್ಸ್ ಡಿವೈಡೆಡ್ ಬೈ 1 ಇದೆ ಅಂತ ಅನ್ಕೊಂಡು ಬಿ 1 ಬಿ. ನೆಕ್ಸ್ಟ್ ಎ ಆಸ್ ಇಟ್ ಈಸ್ ಮೈನಸ್ ಆಸ್ ಇಟ್ ಈಸ್ ಬಿ ಇಂಟು 6 6b ಆಗುತ್ತೆ. ಟೋಟಲ್ ಆಗಿ ನಮಗೆ ಇದು ಬರ್ತದೆ. ಎ ಬೈ ಬಿ ಮೈನಸ್ 6 ಅಂದ್ರೆ ಇದರಲ್ಲಿ ಡಿವೈಡೆಡ್ ಬೈ 1 ಇದೆ ಅಂತ ಅನ್ಕೋಬೇಕು. ಬಿ 1 ಬಿ ಇದು ಬರ್ತದೆ. ನೆಕ್ಸ್ಟ್ ಆಲ್ರೆಡಿ ಬಿ ಡಿವೈಡ್ ಆಗಿರೋದ್ರಿಂದ ಎ ಆಸ್ ಇಟ್ ಈಸ್ ಹಾಗೆ ಬರ್ಕೊಂತೀವಿ, ಮೈನಸ್ ಹಾಗೆ ಬರ್ಕೊಂತೀವಿ.
ಡಿವೈಡೆಡ್ ಬೈ 1 ಇದೆ ಅಲ್ವಾ, ಇದು ಬಿ ಆಗ್ಬೇಕು ಅಂದ್ರೆ ಎಷ್ಟಿಂದ ಗುಣಿಸ್ಬೇಕು, ಪಿ ಇಂದ ಗುಣಿಸ್ಬೇಕು. ದೇರ್ಫೋರ್ 6b. ನೆಕ್ಸ್ಟ್ ಇಲ್ಲಿ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ, ಇದು ಏನಂತ ಅನ್ಕೊಂಡಿದೀನಿ, ಎ ಬೈ ಬಿ ಅನ್ಕೊಂಡ್ರೆ ರ್ಯಾಷನಲ್ ನಂಬರ್ ಅಂತ. ಈಗ ಈ ಈಕ್ವೇಶನ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ದಿಸ್ ಪಾರ್ಟ್ ಈಸ್ ರ್ಯಾಷನಲ್, ದಿಸ್ ಪಾರ್ಟ್ ಈಸ್ ಇರ್ರ್ಯಾಷನಲ್. ರ್ಯಾಷನಲ್ ಅನ್ನೋದು ಇರ್ರ್ಯಾಷನಲ್ ಈಕ್ವಲ್ ಅಂತೆ. ಅದು ಹೆಂಗೆ ಸಾಧ್ಯ ಆಗುತ್ತೆ ನೋಡಿ, ಇದು ರ್ಯಾಷನಲ್, ಇದು ರ್ಯಾಷನಲ್ ಆಗ್ಬೇಕಾಗುತ್ತೆ, ಎರಡು ಈಕ್ವಲ್ ಅಂದ್ರೆ ಒಂದೇ ಅಲ್ವಾ. ಬಟ್ ರೂಟ್ 2 ಅನ್ನೋದು ಏನು, ಇರ್ರ್ಯಾಷನಲ್. ನಾವು ಈಗ ಆಲ್ರೆಡಿ ಪ್ರೂವ್ ಮಾಡಿ ಬಂದಿದ್ದೀವಿ. ಹಾಗಾಗಿ ನೋಡಿ, ಒಂದು ಕರಿ ಒಂದು ಬಿಳಿ, ಕರಿ ಬಿಳಿ ಎರಡು ಈಕ್ವಲ್ ಆಗ್ತದ? ನೆವರ್, ಸಾಧ್ಯನೇ ಇಲ್ಲ. ಬಿಳಿ ಬಿಳಿ ಈಕ್ವಲ್ ಇರುತ್ತೆ, ಕರಿ ಕರಿ ಈಕ್ವಲ್ ಇರ್ತದೆ. ನೋಡಿ, ಆ ರೀತಿ ಒಂದು ರ್ಯಾಷನಲ್ ನಂಬರ್ ಇದ್ದು ಇನ್ನೊಂದು ಇರ್ರ್ಯಾಷನಲ್ ನಂಬರ್ ಇದ್ದು ಅವೆರಡು ಈಕ್ವಲ್ ಅಂತ ಹೇಳಿದ್ರೆ ಅದು ಅಕಾರ್ಡಿಂಗ್ ಟು ಮ್ಯಾಥಮೆಟಿಕ್ಸ್ ರಾಂಗ್. ದೇರ್ಫೋರ್ ಅವಾಗ ಏನಾಗುತ್ತೆ, ದಿಸ್ ಬಟ್ ದಿಸ್ ಕಾಂಟ್ರಡಿಕ್ಟ್ಸ್ ದ ಫ್ಯಾಕ್ಟ್ ದಟ್ ರೂಟ್ 2 ಈಸ್ irrational. ಅವಾಗ ಏನಾಗ್ತದೆ, ಅವರ್ ಅಸೂಂಪ್ಷನ್ ಈಸ್ ರಾಂಗ್. therefore 6 plus root 2 is irrational. ನೋಡಿ, ಪ್ಲಸ್ ಇದ್ದಾಗ ವೆರಿ 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 ಸಿಂಪಲ್. ಫಸ್ಟ್ ಲೈನ್ ಬರ್ಕೊಂತೀವಿ, ಸೆಕೆಂಡ್ ಲೈನ್ ಅಲ್ಲಿ ಇಲ್ಲಿಗೆ ಬರ್ತೀವಿ, ಇಲ್ಲಿ ಏನ್ ಮಾಡ್ತೀವಿ, 6 plus root 2 is equal to a by b, ವೇರ್ a b ಆರ್ ಕೋ ಪ್ರೈಮ್ಸ್ ಅಂತ ಬರ್ಕೊಂತೀನಿ. ಈ 6 ಅನ್ನ ಈ ಕಡೆ ಸೆಂಡ್ ಮಾಡ್ತೀನಿ, -6 ಆಗ್ತದೆ. ಅವಾಗ ರೂಟ್ 2 is equal to a minus 6b by b ಆಗುತ್ತೆ. a minus 6b by b is a rational ಅಂತ ಬರೀಬೇಕು ನೆಕ್ಸ್ಟ್ ಲೈನ್ ಅಲ್ಲಿ. ರೂಟ್ 2 is irrational. ಇವೆರಡು ಈಕ್ವಲ್ ಅನ್ನೋದು ರಾಂಗ್, ದಿಸ್ ಈಸ್ ರಾಂಗ್ ಅಂತ ಬರೀತೀವಿ. ಅದು ರಾಂಗ್ ಆಗಿರೋದ್ರಿಂದ ನಮ್ಮ ಅಸಂಪ್ಷನ್ ತಪ್ಪಾಗಿದೆ. therefore 6 plus root 2 is irrational ಅಂತ ಬರೀತೀವಿ. ವೆರಿ 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 ಇಂಪಾರ್ಟೆಂಟ್ ಮಕ್ಕಳೇ, ಈ ಲೆಕ್ಕಗಳು ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಮತ್ತೊಂದು ಪ್ರಶ್ನೆಗೆ ಹೋಗೋಣ. ನೋಡಿ, prove that root 3 plus 5 is a irrational number. ಹಾಗೆ ಇದೆ, ವೆರಿ ಸಿಂಪಲ್. ಫಸ್ಟ್ ಸ್ಟೆಪ್ ನಾವೇನ್ ಮಾಡ್ತೀವಿ, ಲೆಟ್ ಅಸ್ ಅಸ್ಯೂಮ್ ದಟ್, ನೋ ನೀಡ್ ಟು ರೈಟ್ 1 2 3 ಇವೆಲ್ಲ ಬರೆಯೋದು ಬೇಕಿಲ್ಲ ನೀವು. ಓಕೆ, ಲೆಟ್ ಅಸ್ ಅಸ್ಯೂಮ್ ರೂಟ್ 3 plus 5 is a rational. ರಾಷನಲ್ ಅಂದ್ರೆ ಏನಾಗಿರ್ತದೆ, ಪಿ ಬೈ ಕ್ಯೂ ಆಗಿರ್ತೇವೆ. ಪಿ ಬೈ ಕ್ಯೂ, ಪಿ ಕ್ಯೂ ಕೋ ಪ್ರೈಮ್ಸ್ ಅಂತ ಬರಿಬೇಕು. 5 ಅನ್ನ ಆ ಕಡೆ ಕಳಿಸ್ತೀವಿ, -5 ಆಗ್ತದೆ. ನೋಡಿ, ಇಲ್ಲಿ LCM ತಕೊಂಡೆಲ್ಲ ಮಾಡಕ್ ಹೋಗಿಲ್ಲ, ಡೈರೆಕ್ಟ್ ಆಗಿ ಇಲ್ಲಿ ಏನಿದೆಯೋ ಅದನ್ನ ಆಸ್ ಇಟ್ ಈಸ್ ಬರ್ದು ರಾಷನಲ್ ಅಂತ ಬರೀತಾರೆ. ಬಟ್ ರೂಟ್ 3 ಈಸ್ ಇರ್ರಾಷನಲ್ ಅಂತ ಬರ್ಕೊಂಡ್ಬಿಡೋದು ಪಕ್ಕದಲ್ಲಿ. ದಿಸ್ ಈಸ್ ಕಾಂಟ್ರಡಿಕ್ಷನ್. therefore root 3 plus 5 is irrational. ಇನ್ನು ಈ ಕಡೆ ಬಂದ್ರೆ ಪ್ರೂವ್ ದಟ್ ರೂಟ್ 5 minus 7 is an irrational. ನೋಡಿ, ಮೈನಸ್ ಇರೋದು ಬಂದಿದೆ ಒಂದು ಲೆಕ್ಕ, ಸೇಮ್ ಕೆಲಸ. ಏನು, ಲೆಟ್ ಅಸ್ ಅಸ್ಯೂಮ್ ದಟ್ ರೂಟ್ 5 minus 7 is rational. rational ಅಂದ್ರೆ ಏನಾಗಿರ್ತದೆ, ರೂಟ್ 5 minus 7 by is equal to a by b. -7 ಅನ್ನ ಆ ಕಡೆ ಕಳಿಸ್ತೀವಿ. ರೂಟ್ 5 is equal to a by b plus 7. ಇಲ್ಲಿ ನಾವು ಬರೀಬೇಕು, a by b plus 7 is a rational, but root 5 is irrational. This is contradiction. Our assumption is wrong. Root 5 minus 7 is irrational ಅಂತ ಬರೀಬೇಕು. ಓಕೆ, ಈ ಪ್ರಾಕ್ಟೀಸ್ ಮಾಡ್ತಾ 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 ಈ ಲೆಕ್ಕಗಳೆಲ್ಲ ಬರ್ತವೆ. ಸ್ವಲ್ಪ ಸ್ಟೆಪ್ಸ್ ಗಳು ನಿಮ್ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ಸಚ್ ಕ್ವೆಶ್ಚನ್ಸ್. ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್. ನೋಡಿ, 2 plus root 5 ಇದ್ರೆ ಏನ್ ಮಾಡ್ತೀವಿ, ಲೆಟ್ ಅಸ್ ಅಸ್ಯೂಮ್ ಅಂತ ಬರ್ಕೊಂತೀವಿ, a by b ಬರ್ಕೊಂತೀವಿ, ಪ್ಲಸ್ 2 ನ ಕಡೆ ಕಳಿಸ್ತೀವಿ. RHS rational, LHS irrational. These two are not equal. Our assumption is wrong. Is an irrational. Okay, ಇದನ್ನ ಮಾಡಿದ್ರೆ ಲೈಕ್. ಇನ್ನೊಂದು ಮೈನಸ್ ಇದ್ದಾಗ ನೋಡಿ, ಇಲ್ಲಿ ಮೈನಸ್ ಇದ್ರೆ ರೂಟ್ 3 ಗೆ ಮೈನಸ್ ಇದ್ರೆ ಏನ್ ಮಾಡೋದು, ರೂಟ್ 3 ಅನ್ನ ಈ ಕಡೆ ಕಳಿಸ್ತೇನೆ, a by b ಅನ್ನ ಈ ಕಡೆ ಕಳಿಸ್ತೇವೆ. ನೋಡಿ, ಅವಾಗ ಈ 5 ಮೈನಸ್ a by b ಆಗುತ್ತೆ, ರೂಟ್ 3 ಈ ಕಡೆ ಬರ್ತದೆ. ಲೆಫ್ಟ್ ಸೈಡ್ ಅಲ್ಲಿ ಇರೋದು ರ್ಯಾಷನಲ್, ರೈಟ್ ಸೈಡ್ ಅಲ್ಲಿ ಇರೋದು ಇರ್ರಾಷನಲ್. ದೀಸ್ ಟು ಆರ್ ಈಕ್ವಲ್ಸ್ ಅನ್ನೋದು ರಾಂಗ್. therefore 5 minus root 3 is an irrational number. ಇಲ್ಲಿ ಒಂದು ಅಡಿಷನಲ್ ಲೆಕ್ಕ ಇದೆ, ಎಷ್ಟಕ್ಕೂ ಡಿಫಿಕಲ್ಟ್ ಏನಿರೋದಿಲ್ಲ, ತುಂಬಾ ಸುಲಭವಾಗಿರ್ತಕ್ಕಂಥವು. ನಿಮಗೆ ಕ್ವಶನ್ಸ್ ಬರುವಂತದ್ದು ಸಿಂಗಲ್ ನಂಬರ್ ಇರೋದು ಇಲ್ಲ, ಪ್ಲಸ್ ಇರ್ತಕ್ಕಂಥದ್ದು ಇಲ್ಲ,
ಮೈನಸ್ ಇರ್ತಕ್ಕಂಥದ್ದು. ಇಷ್ಟು ಈ ಮೂರನ್ನ ತರ ಆಗ್ಬಿಟ್ರೆ ನೀವು 2 marks 100% ಫೈನಲ್ ಎಕ್ಸಾಮ್ ಬಂದೇ ಬರುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಮಕ್ಕಳ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಮುಂದಿನ ಚಾಪ್ಟರ್ ಅನ್ನ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿಗೆ ರಿಯಲ್ ನಂಬರ್ಸ್ ಚಾಪ್ಟರ್ ಎಂಡ್ ಆಗ್ತಾ ಇದೆ. ಥ್ಯಾಂಕ್ ಯು.